For the given digital circuit, write the truth table and identify the logic gate it represents. ಇಲ್ಲಿ ಟ್ರೂತ್ ಟೇಬಲ್ ಬರೆಯೋ ಅವಶ್ಯಕತೆ ಏನೂ ಇಲ್ಲ. ಇಲ್ಲಿ ಮೊದಲು ಈ ತರ ನಾರ್ ಗೇಟ್ ನ ಎರಡು ಇನ್ಪುಟ್ ನ ಟ್ವಿಸ್ಟ್ ಮಾಡಿ ಅದನ್ನ ಗೇಟ್ ಆಗಿ ಯೂಸ್ ಮಾಡಿದ್ರೆ ಅದು ಯಾವ ರೀತಿ ಬಿಹೇವ್ ಮಾಡುತ್ತೆ ಅಂತ ತಿಳ್ಕೊಳ್ಳೋಣ. ಸೊ ಇಲ್ಲೊಂದು ಎಕ್ಸಾಂಪಲ್ ತಗೊಂಡಿದ್ದೀನಿ. ಎರಡು ಇನ್ಪುಟ್ ಆಫ್ ನಾರ್ ಗೇಟ್ ಏನಿದೆ ಅದನ್ನ ಟ್ವಿಸ್ಟ್ ಮಾಡಿ ಒಂದೇ ಇನ್ಪುಟ್ ತರ ಮಾಡಿದೀವಿ ಇಲ್ಲಿ. ಸೊ ಹಾಗಾದ್ರೆ ಇದ್ರ ಔಟ್ಪುಟ್ ಏನ್ ಬರುತ್ತೆ ಅನ್ನೋದು ಈಗ ಪ್ರಶ್ನೆ. ಇಲ್ಲಿ ಎರಡು ಇನ್ಪುಟ್ಸ್ಗೆ ಎ ಕೊಟ್ಟಂಗಾಗಿದೆ. ಸೊ ಎ ಸೊ ಇನ್ಪುಟ್ಸ್ ಫಾರ್ ನಾರ್ ಗೇಟ್ ಏನಾಯ್ತು, ಎ ಮತ್ತೆ ಎ ಆಯ್ತು. ನಮಗೆ ನಾರ್ ಗೇಟ್ ಆಪರೇಷನ್ ಗೊತ್ತಿದೆ. ಏನ್ ಮಾಡುತ್ತೆ ಅದು ಆಡ್ ಮಾಡಿ ಕಾಂಪ್ಲಿಮೆಂಟ್ ಮಾಡುತ್ತೆ, ಸಮ್ ಮಾಡಿ ಕಾಂಪ್ಲಿಮೆಂಟ್ ಮಾಡುತ್ತೆ. ಸೊ ಎರಡು ಇನ್ಪುಟ್ಸ್ ನ ಸಮ್ ಮಾಡ್ತೀನಿ, ಎ ಪ್ಲಸ್ ಎ ಮತ್ತು ಅದರ ಕಾಂಪ್ಲಿಮೆಂಟ್ ತಗೊಳ್ತೀನಿ. ಸೊ ಇದು ನಾರ್ ಗೇಟಿನ ಆಪರೇಷನ್. ಸೊ ಈಗ ಎ ಪ್ಲಸ್ ಎ ಅನ್ನೋದು ಎ ಅಂತ ಒಂದು ಲಾಜಿಕಲ್ ಐಡೆಂಟಿಟಿ ನಮಗೆ ಹೇಳುತ್ತೆ. ಹಾಗಾಗಿ ಎ ಪ್ಲಸ್ ಎ ಬದಲು ನಾನು ಎ ಬರ್ಕೊಂಡೆ, ಎ ಕಾಂಪ್ಲಿಮೆಂಟ್ ಆಯ್ತು. ಸೊ ಇಲ್ಲಿ ಗಮನಿಸಿ, ಯಾವುದೇ ರೀತಿ ನಾರ್ ಗೇಟ್ ನ ಎರಡೂ ಇನ್ಪುಟ್ಸ್ ನ ನಾವು ಟ್ವಿಸ್ಟ್ ಮಾಡಿ ಒಂದೇ ಇನ್ಪುಟ್ ತರ ಅದನ್ನ ಬಳಸೋದಾದ್ರೆ ಅದು ನಾಟ್ ಗೇಟ್ ತರ ಬಿಹೇವ್ ಮಾಡುತ್ತೆ. ಸೊ ಅದು ಕನ್ವರ್ಟ್ ಆಗುತ್ತೆ, ನಾಟ್ ಗೇಟ್ ತರ ಬಿಹೇವ್ ಮಾಡುತ್ತೆ. ಸೊ ಈಗ ಕೊಟ್ಟಿರೋ ಆಕ್ಚುಯಲ್ ಸರ್ಕ್ಯೂಟ್ ಈ ತರ ಇದೆ. ಆಕ್ಚುಯಲ್ ಸರ್ಕ್ಯೂಟ್ ಅಲ್ಲಿ ಮೊದಲನೇ ನಾರ್ ಗೇಟ್ ಏನಿದೆ ಅದರ ಎರಡು ಇನ್ಪುಟ್ಸ್ ನ ಟ್ವಿಸ್ಟ್ ಮಾಡಿ ಎ ಕೊಟ್ಟಿದೀವಿ. ಹಾಗಾಗಿ ಅದು ನಾಟ್ ಗೇಟ್ ತರ ಬಿಹೇವ್ ಮಾಡುತ್ತೆ, ಅದರ ಔಟ್ಪುಟ್ ಎ ಬಾರ್ ಆಯ್ತು. ಈಗ ಎರಡನೇ ನಾರ್ ಗೇಟ್ ಏನಿದೆ ಅದರ ಎರಡು ಇನ್ಪುಟ್ಸ್ ನ ಟ್ವಿಸ್ಟ್ ಮಾಡಿ ಬಿ ಅನ್ನೋ ಇನ್ಪುಟ್ ಗೆ ಕೊಡ್ತಾ ಇದ್ದೀವಿ. ಹಾಗಾಗಿ ಅದರ ಔಟ್ಪುಟ್ ಏನಾಗಿದೆ, ಬಿ ಬಾರ್. ಈಗ ಮೂರನೇ ನಾರ್ ಗೇಟ್ ಗೆ ಇನ್ಪುಟ್ಸ್ ಏನಾಯ್ತು, ಎ ಬಾರ್ ಮತ್ತು ಬಿ ಬಾರ್. ಸೊ ನಮ್ಗೆ ಗೊತ್ತಿದೆ ನಾರ್ ಗೇಟ್ ಏನ್ ಮಾಡುತ್ತೆ ಅಂತ. ನಾರ್ ಗೇಟ್ ಆಡ್ ಮಾಡುತ್ತೆ ಮತ್ತೆ ಅದರ ಕಾಂಪ್ಲಿಮೆಂಟ್ ತೆಗೆಯುತ್ತೆ. ಸೊ ಎ ಬಾರ್ ಪ್ಲಸ್ ಬಿ ಬಾರ್ ಆಡ್ ಮಾಡಿದೀವಿ, ಅದರ ಕಾಂಪ್ಲಿಮೆಂಟ್ ತೆಗಿಬೇಕು. ಸೊ ಈಗ ಇದನ್ನ ಡಿ ಮಾರ್ಗನ್ಸ್ ಥಿಯರಮ್ ನ ಅಪ್ಲೈ ಮಾಡಿ ನಾವು ಸಿಂಪ್ಲಿಫೈ ಮಾಡ್ಬೋದು. ಡಿ ಮಾರ್ಗನ್ಸ್ ಥಿಯರಮ್ ಏನ್ ಹೇಳುತ್ತೆ, ಕಾಂಪ್ಲಿಮೆಂಟ್ ಆಫ್ ಸಮ್ ಇದ್ರೆ ಅದು ಪ್ರಾಡಕ್ಟ್ ಆಫ್ ಕಾಂಪ್ಲಿಮೆಂಟ್ಸ್ ಮಾಡುತ್ತೆ. ಸೊ ಹಾಗಾಗಿ ಇಲ್ಲೇನಾಯ್ತು, ಕಾಂಪ್ಲಿಮೆಂಟ್ ಆಫ್ ಸಮ್ ಇದೆ, ಪ್ರಾಡಕ್ಟ್ ಆಫ್ ಕಾಂಪ್ಲಿಮೆಂಟ್ಸ್ ಆಗಬೇಕು. ಈ ತರ ಬರುತ್ತೆ ಡಿ ಮಾರ್ಗನ್ಸ್ ಥಿಯರಮ್ ಅಪ್ಲೈ ಮಾಡಿದ್ರೆ. ಈಗ ನಮಗೆ ಡಬಲ್ ಕಾಂಪ್ಲಿಮೆಂಟ್ ಅಥವಾ ಡಬಲ್ ಇನ್ವರ್ಷನ್ ಕ್ಯಾನ್ಸಲ್ ಆಗುತ್ತೆ ಅಂತ ಹೇಳ್ತೀವಿ. ಸೊ ಎ ಡಬಲ್ ಬಾರ್ ಇದ್ದಿದ್ದೇನಾಯ್ತು, ಎ ಆಗುತ್ತೆ. ಬಿ ಡಬಲ್ ಬಾರ್ ಇದ್ದಿದ್ದೇನಾಯ್ತು, ಬಿ ಆಗುತ್ತೆ. ಸೊ ಫೈನಲ್ ಔಟ್ಪುಟ್ ನಮ್ಗೆ ಯಾವ ತರ ಕಾಣಿಸ್ತಾ ಇದೆ ಅಂದ್ರೆ y is equal to a and b. ಸೊ ಇದು ಆಂಡ್ ಆಪರೇಷನ್ ಆಯ್ತು. ಸೊ ಹಾಗಾಗಿ ಈ ಕಂಪ್ಲೀಟ್ ಸರ್ಕ್ಯೂಟ್ ಯಾವ ತರ ಬಿಹೇವ್ ಮಾಡ್ತಾ ಇದೆ, ಆಂಡ್ ಗೇಟ್ ತರ. ಸೊ ಹಾಗಾಗಿ ಆಪ್ಷನ್ ಸಿ ಸರಿಯಾದ ಆಯ್ಕೆ. If alpha current gain of a transistor is 0.98, what is the beta current gain of the transistor? Alpha current gain ಅಂದ್ರೆ current gain of the transistor in CB mode. Beta current gain ಅಂದ್ರೆ current gain of the transistor in CE mode. ಬೀಟಾ ಮತ್ತೆ ಆಲ್ಫಾ ನಡುವೆ ಇರೋ ರಿಲೇಷನ್ ಈ ತರ ಇದೆ. ಬೀಟಾ ಇಸ್ ಈಕ್ವಲ್ ಟು ಆಲ್ಫಾ ಡಿವೈಡೆಡ್ ಬೈ 1 ಮೈನಸ್ ಆಲ್ಫಾ. ಈಗ ಸಬ್ಸ್ಟಿಟ್ಯೂಟ್ ಮಾಡೋಣ. 0.98 ಡಿವೈಡೆಡ್ ಬೈ 1 ಮೈನಸ್ 0.98 ಇದೇನಾಯ್ತು, 0.98 ಡಿವೈಡೆಡ್ ಬೈ 0.02 ಆಯ್ತು. ಸಾಲ್ವ್ ಮಾಡಿದ್ರೆ 49 ಬಂತು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. A tuned amplifier circuit is used to generate a carrier frequency of 2 MHz for the amplitude modulation. The value of root of LC is. So ನಮಗೆ ಟ್ಯೂನ್ಡ್ ಸರ್ಕ್ಯೂಟ್ಸ್ ಅಲ್ಲಿ ಬರ್ತಕ್ಕಂಥ ಫ್ರೀಕ್ವೆನ್ಸಿ ಏನು ಅಂತ ಗೊತ್ತಿದೆ. F is equal to 1 divided by 2 pi root of LC. ಸೊ ಈಗ ಸಬ್ಸ್ಟಿಟ್ಯೂಟ್ ಮಾಡ್ತಾ ಬರೋಣ. F ನ 2 into 10 to the power 6 ಅಂತ ಕೊಟ್ಟಿದ್ದಾರೆ. 1 divided by 2 pi root of LC ಗೆ ಅದು ಈಕ್ವಲ್ ಆಗಿರುತ್ತೆ. ಸೊ ಈಗ ರೂಟ್ ಆಫ್ ಎಲ್ ಸಿ ಅಂದ್ರೆ ಏನು ಅಂತ ಕೇಳ್ತಾ ಇದ್ದಾರೆ. ರೂಟ್ ಆಫ್ ಎಲ್ ಸಿ ನಾವು ಸಾಲ್ವ್ ಮಾಡಿದ್ರೆ ಏನ್ ಆನ್ಸರ್ ಬರುತ್ತೆ ನೋಡ್ಕೊಳ್ಳಿ. 1 divided by 4 pi into 10 to the power 6 ಅಂತ ಆನ್ಸರ್ ಬರ್ತಾ ಇದೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. If a charge on the body is 1 nanocoulomb, then how many electrons are present on the body? ಈ ಕ್ವಶನ್ ಅಲ್ಲಿ ಸ್ವಲ್ಪ ಅಸ್ಪಷ್ಟತೆ ಇದೆ. ಏನದ ಅಂದ್ರೆ ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಇದು ನೆಗೆಟಿವ್ ಚಾರ್ಜ್ ಆಗ್ಬೇಕಾಗಿತ್ತು. ಅದು ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ. ಬಟ್ ಇಲ್ಲಿ ಏನಂತ ಇದೆ, ಹೌ ಮೆನಿ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಅಂತ ಕೇಳ್ತಾ ಇದ್ದಾರೆ. ಇಲ್ಲಿ ಬಾಡಿನಲ್ಲಿ ಎಷ್ಟೊಂದು ಎಲೆಕ್ಟ್ರಾನ್ಸ್ ಇರುತ್ತೆ, ಎಲ್ಲದನ್ನು ಚಾರ್ಜ್ ಕಾಂಟ್ರಿಬ್ಯೂಟ್ ಮಾಡಲ್ಲ.
ಓನ್ಲಿ ಎಕ್ಸಸ್ ಎಲೆಕ್ಟ್ರಾನ್ಸ್ ಮಾತ್ರ ಕಾಂಟ್ರಿಬ್ಯೂಟ್ ಮಾಡುತ್ತೆ. ಹಾಗಾಗಿ ಈ ಪದ ಮಿಸ್ ಆಗಿದೆ ಇಲ್ಲಿ. ಸೊ ಏನಾಗಬೇಕಾಗಿತ್ತದು, ಹೌ ಮೆನಿ ಎಕ್ಸಸ್ ಎಲೆಕ್ಟ್ರಾನ್ಸ್ ಆರ್ ಪ್ರೆಸೆಂಟ್ ಆನ್ ದಿ ಬಾಡಿ. ಸೊ ಕ್ವಶನ್ ಈ ತರ ಇದೆ ಅಂತ ಅನ್ಕೊಂಡು ಸಾಲ್ವ್ ಮಾಡ್ತಾ ಇದ್ದೀನಿ. ಈ ಪ್ರಶ್ನೆ ಏನಿದೆ ಅದು ಕ್ವಾಂಟೈಸೇಷನ್ ಆಫ್ ಚಾರ್ಜಸ್ ಮೇಲೆ ಬೇಸ್ ಆಗಿರ್ತಕ್ಕಂಥ ಪ್ರಶ್ನೆ. ಅದರ ಪ್ರಕಾರ Q ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ NE. ಸೊ ಎನ್ ಅನ್ನೋದೇನು, ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಆಡ್ ಮಾಡಿದೀವಿ ಅಥವಾ ಎಷ್ಟು ನಂಬರ್ ಆಫ್ ಎಲೆಕ್ಟ್ರಾನ್ಸ್ ನ ಬಾಡಿಯಿಂದ ರಿಮೂವ್ ಮಾಡಿದೀವಿ ಅಂತ ಹೇಳುತ್ತೆ. ಚಾರ್ಜ್ ಪಾಸಿಟಿವ್ ಇದ್ರೆ ಪ್ಲಸ್ NE ತಗೊಳ್ತೀನಿ, ಚಾರ್ಜ್ ಆನ್ ದಿ ಬಾಡಿ ನೆಗೆಟಿವ್ ಇದ್ರೆ ಮೈನಸ್ NE ತಗೊಳ್ತೀನಿ. ಈಗ ಇಲ್ಲಿ ಮೈನಸ್ 10⁻⁻⁹ ಕೂಲಂಬ್ ಅಂತ ಇದೆ ಚಾರ್ಜ್. ಹಾಗಾಗಿ ಮೈನಸ್ N ಇಂಟು E ತಗೊಳ್ತೀನಿ. ಈ ವ್ಯಾಲ್ಯೂ ನಮಗೆ ಗೊತ್ತಿದೆ 1.6 ಇಂಟು 10⁻⁻19 ಕೂಲಂಬ್. ಸೊ ಕೂಲಂಬ್ ಕ್ಯಾನ್ಸಲ್ ಆಯ್ತು. N ಅಂದ್ರೆ ಏನಾಯ್ತು ಇಲ್ಲಿಗೆ 1/1.6 ಇಂಟು 10⁻, ಪವರ್ಸ್ ನ ಸಾಲ್ವ್ ಮಾಡಿದ್ರೆ ನನಗೆ 10⁻+10 ಬರ್ತಾ ಇದೆ. ಸೊ 1/1.6 ಅಂದ್ರೆ ಏನಾಯ್ತು 0.625 ಅಂತ ಇದೆ ಆನ್ಸರ್, ಇಂಟು 10⁻10. ಇದನ್ನ ನಾನು 6.25 ಇಂಟು 10⁻9 ಅಂತ ಬರೀಬಹುದು. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. Two equal and opposite charges of masses m1 and m2 are accelerated in an uniform electric field through the same distance. What is the ratio of their accelerations if their ratio of masses is m1 by m2 equals 0.5? ಇಲ್ಲಿ ಎರಡು ಈಕ್ವಲ್ ಅಂಡ್ ಆಪೋಸಿಟ್ ಚಾರ್ಜಸ್ ಇದೆ. ನಾನು ಅದನ್ನ Q ಮತ್ತೆ ಮೈನಸ್ Q ಅಂತ ತಗೊಳ್ತೀನಿ. ಸೊ ಇವನ್ನ ಒಂದು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇರ್ತಕ್ಕಂಥ ರೀಜನ್ ಅಲ್ಲಿ ಇಟ್ಟಿದ್ದಾರೆ. ಹಾಗಾಗಿ ಫೋರ್ಸಸ್ ಬೀಳುತ್ತೆ ಅದ್ರ ಮೇಲೆ. ಎಷ್ಟಿರುತ್ತೆ ಫೋರ್ಸಸ್ ಅಂದ್ರೆ ಚಾರ್ಜ್ ಟೈಮ್ಸ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಎಲೆಕ್ಟ್ರಿಕ್ ಫೀಲ್ಡ್ ನ ಇ ಅಂತ ಅನ್ಕೊಳ್ಳೋಣ. ಸೊ ಮೊದಲನೇ ಚಾರ್ಜ್ ಮೇಲೆ ಎಷ್ಟಿದೆ ಫೋರ್ಸು QE, ಎರಡನೇ ಚಾರ್ಜ್ ಮೇಲೆ ಎಷ್ಟಿದೆ ಫೋರ್ಸು ಮೈನಸ್ QE. ಮೈನಸ್ ಏನ್ ಹೇಳ್ತಾ ಇದೆ ಅಂದ್ರೆ ನಮಗೆ ಡೈರೆಕ್ಷನ್ ಮಾತ್ರ. ಸೊ ಹಾಗಾಗಿ ಒಂದಕ್ಕೆ ಫೋರ್ಸು ಪಾಸಿಟಿವ್ ಡೈರೆಕ್ಷನ್, ಪಾಸಿಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇದ್ರೆ ಇನ್ನೊಂದಕ್ಕೆ ನೆಗೆಟಿವ್ ಎಕ್ಸ್ ಆಕ್ಸಿಸ್ ಅಲ್ಲಿ ಇರುತ್ತೆ ಅನ್ನೋ ಒಂದು ಅರ್ಥ ಬರುತ್ತೆ ಇಲ್ಲಿ. ಸೊ ಇಲ್ಲಿ ಫೋರ್ಸಸ್ ಮ್ಯಾಗ್ನಿಟ್ಯೂಡ್ ಏನಿದೆ ಸೇಮ್ ಇದೆ. ಹಾಗಾಗಿ ನಾನು ಏನಂತ ಬರ್ಕೊಳ್ಬಹುದು, F1 ಇಸ್ ಈಕ್ವಲ್ ಟು F2 ಇನ್ ಮ್ಯಾಗ್ನಿಟ್ಯೂಡ್. ಸೊ F1 ಗೆ ನಾವೇನಂತ ಬರೀಬಹುದು, m1a1 ಅಂತ ಬರೀಬಹುದು ಅಕಾರ್ಡಿಂಗ್ ಟು ನ್ಯೂಟನ್ಸ್ ಲಾಸ್ ಆಫ್ ಮೋಷನ್. F2 ಗೆ ಏನ್ ಬರೀಬಹುದು ನಾವು m2a2 ಅಂತ ಬರೀಬಹುದು. ಈಗ a1/a2 ಇವುಗಳ ಪ್ರಕಾರ a1/a2 ಏನಾಗುತ್ತೆ ನೋಡ್ಕೊಳ್ಳಿ, a1/a2 ಇಸ್ ಈಕ್ವಲ್ ಟು m2/m1 ಅಂತ ಆಗುತ್ತೆ. ಸೊ m2/m1 ಅವ್ರು ಕೊಟ್ಟಿರೋದು m1/m2 ನ 0.5. ಹಾಗಾಗಿ m2/m1 ಏನಾಯ್ತು, ಇದು 2 ಆಯ್ತು. ಸೊ ಈ ಆಪ್ಷನ್ ಎಲ್ಲಿದೆ ನೋಡೋಣ. ಸೊ ಆಪ್ಷನ್ ಎ ಸರಿಯಾದ ಆಯ್ಕೆ. ವಾಟ್ ಈಸ್ ದಿ ನೇಚರ್ ಆಫ್ ಗಾಸಿಯನ್ ಸರ್ಫೇಸ್ ಇನ್ವಾಲ್ವ್ಡ್ ಇನ್ ಗಾಸ್ ಲಾ ಆಫ್ ಎಲೆಕ್ಟ್ರೋಸ್ಟಾಟಿಕ್ಸ್? ಆಪ್ಷನ್ಸ್ ನ ನೋಡಿ, ಮ್ಯಾಗ್ನೆಟಿಕ್, ಸ್ಕೇಲಾರ್, ವೆಕ್ಟಾರ್, ಎಲೆಕ್ಟ್ರಿಕಲ್ ಅಂತ ಕೊಟ್ಟಿದ್ದಾರೆ. ಈಗ ಗಾಸ್ ಲಾ ನಾವು ಏನಕ್ಕೆ ಅಪ್ಲೈ ಮಾಡ್ತೀವಿ ಅದನ್ನು ತಿಳ್ಕೊಳ್ಳೋಣ. ಟೋಟಲ್ ಫ್ಲಕ್ಸ್ ಥ್ರೂ ಎ ಕ್ಲೋಸ್ ಸರ್ಫೇಸ್ ಎಷ್ಟು ಅಂತ ಹೇಳುತ್ತದು. ಸೊ ಅದರ ಪ್ರಕಾರ ಏನ್ ಬರುತ್ತೆ, ಇಟ್ ಈಸ್ 1/ε0 ಟೈಮ್ಸ್ ದಿ ಟೋಟಲ್ ಚಾರ್ಜ್ ಎನ್ಕ್ಲೋಸ್ಡ್ ಬೈ ದಿ ಕ್ಲೋಸ್ ಸರ್ಫೇಸ್ ಅಂತ ಇರುತ್ತೆ. ಸೊ ಇಲ್ಲಿ ಫ್ಲಕ್ಸ್ ಇನ್ವಾಲ್ವ್ ಆಗಿದೆ ಗಾಸ್ ಲಾ ನಲ್ಲಿ. ಸೊ ಫ್ಲಕ್ಸ್ ಅಂದ್ರೆ ಏನು, ಅದನ್ನ ನಾವು E.A ಅಂತ ಬರಿತೀವಿ, ಅಂದ್ರೆ ಡಾಟ್ ಪ್ರಾಡಕ್ಟ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಅಂಡ್ ದಿ ಏರಿಯಾ ವೆಕ್ಟರ್. ಸೊ ಹಾಗಾಗಿ ಇಲ್ಲಿ ಕ್ಲಿಯರ್ ಆಗಿ ನಮ್ಗೆ ಗೊತ್ತಾಗ್ತಾ ಇದೆ ಏರಿಯಾನ ಇಲ್ಲಿ ವೆಕ್ಟರ್ ತರ ನಾವು ಟ್ರೀಟ್ ಮಾಡ್ತೀವಿ ಅಂತ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. ವಾಟ್ ಈಸ್ ದಿ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಟ್ ಎ ಡಿಸ್ಟೆನ್ಸ್ ಆಫ್ 9 ಸೆಂಟಿಮೀಟರ್ ಫ್ರಮ್ 3 ನ್ಯಾನೋಕೂಲಮ್? ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಪಾಯಿಂಟ್ ಚಾರ್ಜ್ ಗೆ ಏನ್ ಫಾರ್ಮುಲಾ ಇದೆ, V is equal to 1/4πε0 Q divided by R. ಸೊ ಇಲ್ಲಿ 1/4πε0 ಅಂದ್ರೆ 9 into 10⁻9 ಅಂತ ಗೊತ್ತಿದೆ. ಚಾರ್ಜ್ ನ ಅವರು 3 ನ್ಯಾನೋಕೂಲಮ್ ಅಂತ ಕೊಟ್ಟಿದ್ದಾರೆ. ಡಿಸ್ಟೆನ್ಸ್ ನ ಅವರು 9 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಅದನ್ನ ನಾನು 9 into 10⁻⁻2 ಮೀಟರ್ ಅಂತ ಕನ್ವರ್ಟ್ ಮಾಡಿದ್ದೀನಿ. ಸೊ 9 ಕ್ಯಾನ್ಸಲ್ ಆಗಿದೆ, 10⁻9 10⁻⁻9 ಕ್ಯಾನ್ಸಲ್ ಆಗಿದೆ. ಏನ್ ಆನ್ಸರ್ ಬಂತು ಅಲ್ಲಿಗೆ 300 ವೋಲ್ಟ್. ಈ ಆನ್ಸರ್ ನಮಗೆ ಆಪ್ಷನ್ ಎ ನಲ್ಲಿದೆ. ಆಪ್ಷನ್ ಎ ಸರಿಯಾದ ಆಯ್ಕೆ. ಎ ವೋಲ್ಟ್ ಮೀಟರ್ ರೀಡ್ಸ್ 4 ವೋಲ್ಟ್ when connected to a parallel plate capacitor with air as a dielectric medium. When a dielectric slab is introduced between plates for the same configuration, voltmeter reads 2 volt. What is the dielectric constant of the material? ಇಲ್ಲಿ ಏರ್ ಇದ್ದಾಗ ವೋಲ್ಟೇಜ್ ಅಕ್ರಾಸ್ ದಿ ಕೆಪಾಸಿಟರ್ ಏನಿದೆ 4 ವೋಲ್ಟ್ ಅಂತ ಇದೆ. ಅದೇ ಯಾವುದೋ ಒಂದು ಡೈಎಲೆಕ್ಟ್ರಿಕ್ ಮೀಡಿಯಂ ನ ಇಂಟ್ರೊಡ್ಯೂಸ್ ಮಾಡಿದಾಗ ವೋಲ್ಟೇಜ್ ಅಕ್ರಾಸ್ ದಿ ಕೆಪಾಸಿಟರ್ ಏನ್ ಬರ್ತಾ ಇದೆ 2 ವೋಲ್ಟ್. ಸೊ ನಮ್ಗಿಲ್ಲ ಡೈಎಲೆಕ್ಟ್ರಿಕ್ ಕಾನ್ಸ್ಟೆಂಟ್ ಗೆ ಒಂದು ಫಾರ್ಮುಲಾ ಗೊತ್ತಿದೆ,
voltage across the capacitor when air is the medium divided by voltage across the same capacitor when some dielectric medium is introduced. So ಇಲ್ಲಿ substitute ಮಾಡಿದ್ರೆ 4/2 ಆನ್ಸರ್ ಏನು ಬಂದಿದೆ 2. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. A spherical conductor of radius 2 cm is uniformly charged with 3 nanocoulomb. What is the electric field at a distance of 3 cm from the center of the sphere? ಇಲ್ಲಿ ಡಿಸ್ಟೆನ್ಸ್ 3 cm ಇದೆ, ರೇಡಿಯಸ್ 2 cm ಇದೆ. ಹಾಗಾಗಿ ಈ ಪಾಯಿಂಟ್ ಏನಾಯ್ತು, ಪಾಯಿಂಟ್ ಔಟ್ಸೈಡ್ ದಿ ಸ್ಪಿಯರ್ ಆಗಿದೆ. ಈ ತರದ ಕೇಸಸ್ಗೆ ನಮಗೆ ಎಲೆಕ್ಟ್ರಿಕ್ ಫೀಲ್ಡ್ಗೆ ಫಾರ್ಮುಲಾ ಏನು ಬರುತ್ತೆ, E is equal to 1 divided by 4 pi epsilon naught Q divided by R squared. ಇಲ್ಲಿ ನೆನಪಲ್ಲಿಡಿ, ನಾನು ಬರೆದಿರೋ ಸ್ಮಾಲ್ ಆರ್ ಏನಿದೆ ಅದು ಡಿಸ್ಟೆನ್ಸ್ ಆಫ್ ದಿ ಪಾಯಿಂಟ್ ಫ್ರಮ್ ದಿ ಸೆಂಟರ್ ಆಫ್ ದಿ ಸ್ಪಿಯರ್ ಆಯಿತು. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 9 × 10⁹ ಕ್ಯೂಗೆ ನಾನು 3 × 10⁻⁹ ಅಂತ ಬರಿತಾ ಇದ್ದೀನಿ. ಡಿಸ್ಟೆನ್ಸ್ ಏನಂತ ಕೊಟ್ಟಿದ್ದಾರೆ 3 ಸೆಂಟಿಮೀಟರ್. ಸೊ ಅದು 3 × 10⁻² ಮೀಟರ್ ಆಗುತ್ತೆ, ಸ್ಕ್ವೇರ್ ಮಾಡ್ತಾ ಇದ್ದೀನಿ. ಸೊ ಈಗ ಸಾಲ್ವ್ ಮಾಡ್ತಾ ಬರೋಣ. 10⁻⁹ 10⁻+9 ಕ್ಯಾನ್ಸಲ್ ಆಗಿದೆ. ಇಲ್ಲಿ 3 ಸ್ಕ್ವೇರ್ ಮಾಡಿದ್ರೆ ಅದು 9 ಆಗುತ್ತೆ, 9/9 ಕ್ಯಾನ್ಸಲ್ ಆಯಿತು. ಸೊ ಇಲ್ಲಿ 3 10⁻⁻4 ಇದೆ ಕೆಳಗಡೆ, ಅದ ಮೇಲೆ ಬಂದ್ರೆ 3 × 10⁻+4 ಆಯಿತು. ಯೂನಿಟ್ ವೋಲ್ಟ್ ಪರ್ ಮೀಟರ್ ಬರುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. A carbon film resistor has color code green, black, violet, gold. The value of the resistor is. ಇದಕ್ಕೆ ಆನ್ಸರ್ ಮಾಡೋದಕ್ಕೆ ನಮಗೆ ಕಲರ್ ಕೋಡಿಂಗ್ ಸೀಕ್ವೆನ್ಸ್ ನೆನಪಲ್ಲೇ ಇರಬೇಕು. ಏನದು BBROYGB VGW. ಇದನ್ನ ನೆನಪಲ್ಲಿ ಇಡೋದಕ್ಕೆ ನಾವು ನ್ಯೂಮೋನಿಕ್ ಸಹಾಯ ತಗೊಳ್ಬಹುದು. ಒಂದು ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಾನು. BB ರಾಯ್ ಗೋಸ್ ಟು ಬಾಂಬೆ ವಯಾ ಗೇಟ್ ವೇ. ಯಾವುದೋ ಈ ತರದ ಒಂದು ನೆನಪಲ್ಲಿ ಇಟ್ಕೊಳ್ಳೋದಕ್ಕೆ ಸಹಾಯ ಆಗುತ್ತೆ. ಸೊ ಇದು ಮೊದಲನೇ ಕಲರ್ ಬ್ಲ್ಯಾಕ್, ಎರಡನೇದು ಬ್ರೌನ್, ಮೂರನೇದು ರೆಡ್, ನಾಲ್ಕನೇದು ಆರೆಂಜ್, ಐದನೇದು ಯೆಲ್ಲೋ, ಆರನೇದು ಗ್ರೀನ್, ಏಳನೇದು ಬ್ಲೂ, ಎಂಟನೇದು ವೈಲೆಟ್, ಒಂಬತ್ತನೇದು ಗ್ರೇ, ಹತ್ತನೇದು ವೈಟ್. ಸೊ ಇದಕ್ಕೆ ಕರೆಸ್ಪಾಂಡಿಂಗ್ ನಂಬರ್ಸ್ ಈ ತರ ಇದೆ: 0 1 2 3 4 5 6 7 8 and 9. ನೆನಪಲ್ಲಿಡಿ, ನಂಬರ್ 0 ಇಂದ ಶುರು ಆಗುತ್ತೆ, 1 ಇಂದ ಅಲ್ಲ. ಈಗ ಅವ್ರು ಕೊಟ್ಟಿರೋ ಸೀಕ್ವೆನ್ಸ್ ಬರಿತಾ ಇದ್ದೀನಿ ನಾನು. ಗ್ರೀನ್, ಬ್ಲ್ಯಾಕ್, ವೈಲೆಟ್ ಅಂಡ್ ಗೋಲ್ಡ್. ಈಗ ಮೊದಲನೇ ಕಲರ್ ಗ್ರೀನ್, ಅದು ಮೊದಲನೇ ಡಿಜಿಟ್ ಏನು ಅಂತ ಹೇಳುತ್ತೆ ರೆಸಿಸ್ಟರ್ ಇಂದು, ಅದು 5 ಆಯ್ತು. ಎರಡನೇ ಕಲರ್ ಬ್ಲ್ಯಾಕ್ ಇದೆ, ಬ್ಲ್ಯಾಕ್ ಎರಡನೇ ಡಿಜಿಟ್ ಏನು ಅಂತ ಹೇಳುತ್ತೆ, ಬ್ಲ್ಯಾಕಿಗೆ 0 ಅಂತ ವ್ಯಾಲ್ಯೂ ಗೊತ್ತಿದೆ, ಹಾಗಾಗಿ 0 ಬರದೆ. ಮೂರನೇ ಕಲರ್ ಏನಿದೆ ಅದು ವೈಲೆಟ್ ಇದೆ, ಅದು ಮಲ್ಟಿಪ್ಲೈಯರ್ ಎಷ್ಟು ಅಂತ ಹೇಳುತ್ತೆ, ಅಂದ್ರೆ ಪವರ್ ಆಫ್ 10 ಎಷ್ಟು ಬರಬೇಕು ಅಂತ ಹೇಳ್ತಾ ಇದೆ. ಸೊ ವೈಲೆಟಿಗೆ 7 ಇದೆ, ಹಾಗಾಗಿ ಪವರ್ ಆಫ್ 10 ಏನಿದೆ 7. ನಾಲ್ಕನೇ ಕಲರ್ ಏನು ಹೇಳುತ್ತೆ, ಅದು ಪರ್ಸೆಂಟೇಜ್ ಆಫ್ ವೇರಿಯೇಷನ್ ಆಫ್ ರೆಸಿಸ್ಟೆನ್ಸ್ ಹೇಳುತ್ತೆ. ಗೋಲ್ಡ್ ಇದ್ರೆ 5%, ಸಿಲ್ವರ್ ಇದ್ರೆ 10%, ಅಥವಾ ನೋ ಕಲರ್ ಅಥವಾ ಬ್ಯಾಂಡ್ ಆಬ್ಸೆಂಟ್ ಇದ್ರೆ 20% ಅಂತ ಹೇಳ್ತೀವಿ. ಇಲ್ಲಿ 5% ಹಾಕೊಳ್ಬೇಕು. ಸೊ ಇದೇನಾಗುತ್ತೆ 500 ± 5%, 10⁶. 10⁶ ಅಂದ್ರೆ ಮೆಗಾ ಅಂತ ಆಯ್ತು, ಮೆಗಾ ಓಮ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. Two resistors of resistances 2 ohm and 6 ohm are connected in parallel. This combination is then connected to a battery of EMF 2 volt and internal resistance 0.5 ohm. What is the current flowing through the battery? ಮೊದಲು 2 ohm ಮತ್ತೆ 6 ohm ಕನೆಕ್ಟೆಡ್ ಇನ್ ಪ್ಯಾರಲಲ್ ಆಗಿದ್ದಾಗ ಅದಕ್ಕೆ ಬರೋ ಎಫೆಕ್ಟಿವ್ ರೆಸಿಸ್ಟೆನ್ಸ್ ಎಷ್ಟು ಅಂತ ತಿಳ್ಕೊಳ್ಳೋಣ. ಸೊ ಫಾರ್ಮುಲಾ ನಮ್ಗೆ ಗೊತ್ತಿದೆ, R1 R2 ಅಂದ್ರೆ 2 × 6 ಡಿವೈಡೆಡ್ ಬೈ R1 + R2 ಅಂದ್ರೆ 2 + 6. ಅಲ್ಲಿಗೆ ಏನಾಯ್ತು, ಇದು 12 ಡಿವೈಡೆಡ್ ಬೈ 8 ಆಯ್ತು. ಅಥವಾ ನಾನು ಇದನ್ನ 4 2s 4 3s ಅಂತ ಹೇಳ್ಬೋದು, ಅಥವಾ 1.5 ohm ಅಂತ ಬರಿಬೋದು. ಸೊ ಎರಡು ರೆಸಿಸ್ಟರ್ ಬದಲು ನಾನು ಒಂದು ರೆಸಿಸ್ಟರ್ ಅಂತ ಅನ್ಕೊಳ್ತೀನಿ, ಅದು 1.4 ohm ರೆಸಿಸ್ಟರ್ ಆಗಿರುತ್ತೆ. ಸೊ ಈಗ ಸಿಂಪ್ಲಿಫೈಡ್ ಸರ್ಕ್ಯೂಟ್ ಬರ್ಕೊಳ್ತಾ ಇದ್ದೀನಿ. ಸೊ 2 ohm ಮತ್ತೆ 6 ohm ಕನೆಕ್ಟೆಡ್ ಇನ್ ಪ್ಯಾರಲಲ್ಗೆ 1.5 ohm ಆಗಿದೆ. ಅದಕ್ಕೆ ನಾನೊಂದು ಸೆಲ್ ನ ಕನೆಕ್ಟ್ ಮಾಡ್ತಾ ಇದ್ದೀನಿ, ಅದರ EMF ಏನಾಗಿದೆ 2 ವೋಲ್ಟ್.
ಅದಕ್ಕೆ ಬರ್ತಕ್ಕಂಥ ಇಂಟರ್ನಲ್ ರೆಸಿಸ್ಟೆನ್ಸ್ ನಾನು ಸೀರೀಸ್ ಟು ದಿ ಸೆಲ್ ಅಂತ ಇಮ್ಯಾಜಿನ್ ಮಾಡ್ಕೊಳ್ಬಹುದು. ಅದನ್ನ 0.5 ಓಮ್ ಅಂತ ಕೊಟ್ಟಿದ್ದಾರೆ. ಕೇಳ್ತಾ ಇರೋ ಪ್ರಶ್ನೆ ವಾಟ್ ಇಸ್ ದಿ ಕರೆಂಟ್ ಇನ್ ದಿ ಸರ್ಕ್ಯೂಟ್. ಸೊ ಕರೆಂಟ್ ಇನ್ ದಿ ಸರ್ಕ್ಯೂಟ್ ನಾನು ಓಮ್ಸ್ ಲಾ ಯೂಸ್ ಮಾಡಿ ಸಾಲ್ವ್ ಮಾಡ್ತಾ ಇದ್ದೀನಿ. EMF ಡಿವೈಡೆಡ್ ಬೈ ಟೋಟಲ್ ರೆಸಿಸ್ಟೆನ್ಸ್. ಟೋಟಲ್ ರೆಸಿಸ್ಟೆನ್ಸ್ ಏನಾಯ್ತು ಇಲ್ಲಿ ಆರ್ ಅಂದ್ರೆ ಎಕ್ಸ್ಟರ್ನಲ್ ರೆಸಿಸ್ಟೆನ್ಸ್ ಪ್ಲಸ್ ಇಂಟರ್ನಲ್ ರೆಸಿಸ್ಟೆನ್ಸ್. ಸೊ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 ಡಿವೈಡೆಡ್ ಬೈ 1.5 ಪ್ಲಸ್ 0.5 ಆಯ್ತು. ಸೊ ಆನ್ಸರ್ ಏನ್ ಬಂತು 1 ಆಂಪಿಯರ್. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಸಿ. The equivalent resistance of two resistors connected in series is 6 ohm and their parallel equivalent resistance is 4/3 ohm. What are the values of resistances? ಇಲ್ಲಿ ಈಕ್ವಿವಲೆಂಟ್ ಸೀರೀಸ್ ರೆಸಿಸ್ಟೆನ್ಸ್ ಗೆ ಫಾರ್ಮುಲಾ ಏನ್ ಬರುತ್ತೆ R1 ಪ್ಲಸ್ R2. ಅದಕ್ಕೆ ಉತ್ತರ ಕೊಟ್ಬಿಟ್ಟಿದ್ದಾರೆ 6 ಓಮ್ ಅಂತ. ಪ್ಯಾರಲಲ್ ಈಕ್ವಿವಲೆಂಟ್ ರೆಸಿಸ್ಟೆನ್ಸ್ ಎಷ್ಟು ಬರುತ್ತೆ R1 R2 ಡಿವೈಡೆಡ್ ಬೈ R1 ಪ್ಲಸ್ R2. ಇಲ್ಲಿ ನಮಗೆ ಈಗಾಗಲೇ R1 ಪ್ಲಸ್ R2 ಏನು ಅಂತ ಗೊತ್ತಾಗಿದೆ. ಹಾಗಾಗಿ R1 R2 ಡಿವೈಡೆಡ್ ಬೈ R1 ಪ್ಲಸ್ R2 ನಾನು 6 ಅಂತ ಬರೀತಾ ಇದ್ದೀನಿ. ಇದಕ್ಕೂ ಉತ್ತರ ಕೊಟ್ಬಿಟ್ಟಿದ್ದಾರೆ 4/3 ಓಮ್. ಈಗ ನಮ್ಗೆ ಎರಡು ಇಕ್ವೇಶನ್ಸ್ ಬಂದಿದೆ, 1 ಮತ್ತು 2. ಇವನ್ನ ಸಾಲ್ವ್ ಮಾಡ್ತಾ ಹೋದ್ರೆ ನಂಗೆ ಮೊದಲು ಕ್ವಾಡ್ರಾಟಿಕ್ ಇಕ್ವೇಶನ್ ಸಿಗುತ್ತೆ. ಅದನ್ನ ಫೈಂಡ್ ಔಟ್ ಮಾಡಿದ್ರೆ ನನಗೆ ಆನ್ಸರ್ ಫಾರ್ R1 ಅಂಡ್ R2 ಸಿಗುತ್ತೆ. ಆದ್ರೆ ಇಲ್ಲಿ ಸುಲಭವಾದ ಮೆಥಡ್ ಏನಂದ್ರೆ ನಮಗೆ ಈಗಾಗಲೇ ಆಪ್ಷನ್ಸ್ ಅಲ್ಲಿ ವಿವಿಧ ಉತ್ತರಗಳನ್ನು ಕೊಟ್ಟಿರೋದ್ರಿಂದ ಕ್ರಾಸ್ ಚೆಕಿಂಗ್ ಮೆಥಡ್ ಇಂದ ನಾವು ಕಂಡುಹಿಡ್ಕೊಳ್ಬಹುದು. ಮೊದಲೇನಾಗಬೇಕು R1 ಪ್ಲಸ್ R2 6 ಬರತಕ್ಕಂಥದ್ದು ಇರಬೇಕು. ಇನ್ನೊಂದೇನಾಗಿರ್ಬೇಕು R1 R2 ಡಿವೈಡೆಡ್ ಬೈ R1 ಪ್ಲಸ್ R2 4/3 ಬರ್ತಕ್ಕಂತಹ ಆಯ್ಕೆ ಎಲ್ಲಿದೆ ಅಂತ ನಾನು ಹುಡುಕ್ಬೇಕು. ಸೊ ಆಪ್ಷನ್ ಡಿ ನಲ್ಲಿ ನೋಡಿ 8 ಪ್ಲಸ್ 1 9 ಬರುತ್ತೆ, ಹಾಗಾಗಿ ತಪ್ಪಿದು. ಸಿ ನಲ್ಲಿ 6 ಪ್ಲಸ್ 2 ಬರುತ್ತೆ ಅಂದ್ರೆ 8 ಬರುತ್ತೆ, ಅದು ಕೂಡ ತಪ್ಪಾಯ್ತು. ಆಪ್ಷನ್ ಬಿ ನಲ್ಲಿ ಆಡ್ ಮಾಡಿದ್ರೆ 4 ಪ್ಲಸ್ 6 10 ಬರ್ತದೆ, ಅದು ಕೂಡ ತಪ್ಪಾಯ್ತು. ಸೊ ಆಪ್ಷನ್ ಎ ಚೆಕ್ ಮಾಡ್ತಾ ಇದ್ದೀನಿ, 4 ಪ್ಲಸ್ 2 ಏನಾಯ್ತು 6 ಅಂದ್ಕೊಂಡಾಗೆ ಬಂದಿದೆ. ಹಾಗಾಗಿ ಅದೇ ಸರಿಯಾದ ಆಯ್ಕೆ. ಬಟ್ ಕ್ರಾಸ್ ಚೆಕ್ ಮಾಡೋಣ. ಸೊ ಕ್ರಾಸ್ ಚೆಕ್ ಮಾಡ್ತಾ ಇದ್ದೀನಿ ನಾನು. 4 ಇಂಟು 2 ಡಿವೈಡೆಡ್ ಬೈ 4 ಪ್ಲಸ್ 2. ಸೊ ಇದೇನಾಯ್ತು 8 ಡಿವೈಡೆಡ್ ಬೈ 6 ಮತ್ತೆ ಸಿಂಪ್ಲಿಫೈ ಮಾಡಿದ್ರೆ 4/3. ಸೊ ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಎ. In a potentiometer experiment, a cell of EMF 1.25 volt gives balancing length of 30 cm. If the cell is replaced by another cell, balancing length is found to be 40 cm. What is the EMF of the second cell? ಇಲ್ಲಿ ನಮಗೆ ಫಾರ್ಮುಲಾ ಗೊತ್ತಿದೆ. EMF of first cell divided by EMF of second cell is equal to balancing length obtained for EMF of first cell divided by balancing length obtained for EMF of second cell. ಸೊ ಹಾಗಾಗಿ EMF of second cell ಗೆ ಏನು ಫಾರ್ಮುಲಾ ಬರುತ್ತೆ ಅಂದ್ರೆ L2 divided by L1 into epsilon 1. ಸೊ ಇಲ್ಲಿ L2 ಏನಂತ ಕೊಟ್ಟಿದ್ದಾರೆ 40, L1 30 ಸೆಂಟಿಮೀಟರ್ ಇದೆ ಇಂಟು ಎಪ್ಸಿಲಾನ್ 1 ಅಂದ್ರೆ EMF ಆಫ್ ಫಸ್ಟ್ ಸೆಲ್ ಅನ್ನ 1.25 ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸಾಲ್ವ್ ಮಾಡಿದ್ರೆ ನಮ್ಗೆ ಏನು ಬರುತ್ತೆ 4 ಡಿವೈಡೆಡ್ ಬೈ 3 ಇಂಟು 1.25. 4 ಇಂಟು 1.25 ಅಂದ್ರೆ ಅದು 5 ಆಯ್ತು, 5/3. ಸೊ 5/3 ನಾನು ಸಾಲ್ವ್ ಮಾಡ್ತಾ ಬಂದ್ರೆ 1.666 ಅಂತ ಬರ್ತಾ ಹೋಗುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಡಿ. ಎ ಚಾರ್ಜ್ಡ್ ಪಾರ್ಟಿಕಲ್ ಎಕ್ಸ್ಪೀರಿಯನ್ಸಸ್ ಮ್ಯಾಗ್ನೆಟಿಕ್ ಫೋರ್ಸ್ ಇನ್ ದಿ ಪ್ರೆಸೆನ್ಸ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್. Which of the following statement is correct? Magnetic force experienced by charged particle na ನಾವು FB equals QVB sin theta ಅಂತ ಬರಿಬಹುದು. ಇಲ್ಲಿ Q ಅಂದ್ರೆ ಏನಾಗುತ್ತೆ ಚಾರ್ಜ್ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, V ಅಂದ್ರೆ ವೆಲಾಸಿಟಿ ಆಫ್ ದಿ ಚಾರ್ಜ್ಡ್ ಪಾರ್ಟಿಕಲ್, B ಅಂದ್ರೆ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್, ಥೀಟಾ ಅಂದ್ರೆ ಆಂಗಲ್ ಬಿಟ್ವೀನ್ ವೆಲಾಸಿಟಿ ವೆಕ್ಟರ್ ಅಂಡ್ ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್. ಸೊ ಈಗ ಮೊದಲನೇ ಆಪ್ಷನ್ ನಲ್ಲಿ ಪಾರ್ಟಿಕಲ್ ಈಸ್ ಸ್ಟೇಷನರಿ ಅಂತ ಕೊಟ್ಟಿದ್ದಾರೆ, ಅಂದ್ರೆ V is equal to 0 ಆಯ್ತು. ಹಾಗಾಗಿ ಫೋರ್ಸ್ ಕೂಡ 0 ಆಗುತ್ತೆ. ಬಟ್ ಇವರು ಫೋರ್ಸ್ ಎಕ್ಸ್ಪೀರಿಯನ್ಸ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಆಪ್ಷನ್ ಎ ತಪ್ಪಾಯ್ತು. ಈಗ ಆಪ್ಷನ್ ಸಿ ಬಂದ್ರೆ ಅಲ್ಲೂ ಕೂಡ ಪಾರ್ಟಿಕಲ್ ಈಸ್ ಸ್ಟೇಷನರಿ ಅಂತ ಇದೆ, ಹಾಗಾಗಿ ಆ ಆಪ್ಷನ್ ಕೂಡ ತಪ್ಪಾಯ್ತು. ಸೊ ಇಲ್ಲಿ ಆಪ್ಷನ್ ಡಿ ನಲ್ಲಿ ಪಾರ್ಟಿಕಲ್ ಈಸ್ ಮೂವಿಂಗ್ ಅಂಡ್ ಇಟ್ ಈಸ್ ಪ್ಯಾರಲಲ್ ಅಂತ ಕೊಟ್ಟಿದ್ದಾರೆ. ಪ್ಯಾರಲಲ್ ಅಂದ್ರೆ ಥೀಟಾ 0 ಆಯ್ತು, ಸೈನ್ ಥೀಟಾ 0 ಆಯ್ತು, ಫೋರ್ಸ್ 0 ಆಯ್ತು. ಹಾಗಾಗಿ ಆಪ್ಷನ್ ಡಿ ಕೂಡ ಆಗಲ್ಲ. ಸೊ ಉಳ್ಕೊಂಡಿರೋ ಆಯ್ಕೆ ಓದ್ತಾ ಇದ್ದೀನಿ. ದಿ ಪಾರ್ಟಿಕಲ್ ಈಸ್ ಮೂವಿಂಗ್ ಅಂಡ್ ಮ್ಯಾಗ್ನೆಟಿಕ್ ಫೀಲ್ಡ್ ಇಸ್ ಪರ್ಪೆಂಡಿಕ್ಯುಲರ್ ಟು ದಿ ವೆಲಾಸಿಟಿ. ಸೊ ಪಾರ್ಟಿಕಲ್ ಮೂವ್ ಆಗ್ತಾ ಇದೆ ಮತ್ತೆ ಆಂಗಲ್ 90 ಡಿಗ್ರಿ ಇರೋದ್ರಿಂದ ಸೈನ್ ಥೀಟಾ 1 ಆಗುತ್ತೆ. ಹಾಗಾಗಿ ಇಲ್ಲಿ ಫೋರ್ಸ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ. ಹಾಗಾಗಿ ಸರಿಯಾದ ಆಯ್ಕೆ ಆಪ್ಷನ್ ಬಿ. ಇಫ್ ಎ ವೆಲಾಸಿಟಿ ಹ್ಯಾಸ್ ಬೋತ್ ಪರ್ಪೆಂಡಿಕ್ಯುಲರ್ ಅಂಡ್ ಪ್ಯಾರಲಲ್ ಕಾಂಪೊನೆಂಟ್ಸ್,
while moving through a magnetic field, what is the path followed by a charged particle? ಇಲ್ಲಿ ವೆಲಾಸಿಟಿ ವೆಕ್ಟರ್ ಈ ತರ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಎಕ್ಸ್ಟರ್ನಲ್ ಮ್ಯಾಗ್ನೆಟಿಕ್ ಫೀಲ್ಡ್ ಈ ಡೈರೆಕ್ಷನ್ ಅಲ್ಲಿ ಇದೆ ಅಂತ ಇಟ್ಕೊಳ್ಳೋಣ. ಸೊ ಈಗ ಇದಕ್ಕೆ ಎರಡು ಕಾಂಪೋನೆಂಟ್ ಬರುತ್ತೆ. ಒಂದು ಪ್ಯಾರಲಲ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಅದನ್ನ ವಿ ಪ್ಯಾರಲಲ್ ಅಂತ ಗುರುತು ಮಾಡ್ಕೊಂಡೆ. ಇನ್ನೊಂದು ಪರ್ಪೆಂಡಿಕ್ಯುಲರ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್, ಅದನ್ನ ವಿ ಪರ್ಪೆಂಡಿಕ್ಯುಲರ್ ಅಂತ ಗುರುತು ಮಾಡ್ಕೊಂಡೆ. ಈ ತರದ ಕೇಸಸ್ ಅಲ್ಲಿ ನಮಗೆ ಚಾರ್ಜಡ್ ಪಾರ್ಟಿಕಲ್ ಹೇಗೆ ಮೂವ್ ಆಗುತ್ತೆ ಅನ್ನೋದು ಈಗಾಗಲೇ ಗೊತ್ತಿದೆ. ಇದಕ್ಕೆ ಸರ್ಕ್ಯುಲರ್ ಮೋಷನ್ ಇರುತ್ತೆ, ಜೊತೆಲಿ ಟ್ರಾನ್ಸ್ಲೇಷನಲ್ ಮೋಷನ್ ಇರುತ್ತೆ. ಎರಡು ಕಂಬೈನ್ಡ್ ಆಗಿ ಮೋಷನ್ ಆಫ್ ದಿ ಚಾರ್ಜಡ್ ಪಾರ್ಟಿಕಲ್ ಈ ತರ ಇರುತ್ತೆ. ಸೊ ಹಾಗಾದ್ರೆ ಅದು ಯಾವ ಪಾತನ್ನ ಟ್ರೇಸ್ ಮಾಡುತ್ತೆ? ಹೆಲಿಕಲ್ ಪಾತನ್ನ ಟ್ರೇಸ್ ಮಾಡುತ್ತೆ. ಸರಿಯಾದ ಆಯ್ಕೆ ಆಪ್ಷನ್ ಸಿ.